ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಮ್ಮ ಈ ಪಯಣದ ಜಗತ್ತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಮತ್ತೆ ನಮ್ಮ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಮತ್ತೆ ನಾವು ಟ್ರಾವೆಲ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಪ್ರತಿದಿನ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೊರಟಿದ್ದೀವಿ ಪ್ರತಿಯೊಂದು ನಿಮಗೆ ತೋರಿಸ್ತಾ ಇರ್ತೀವಿ. ಬನ್ನಿ ಇವತ್ತಿಂದನೇ ಶುರು ಮಾಡ್ಕೊತ ಹೋಗೋಣ. ನೋಡಿ ಮರ್ರೆ, ಈಗ ನಮ್ಮ ಪಯಣ ಶುರುವಾಗಿ ಅರ್ಧ ಗಂಟೆ ಆಗಿಲ್ಲ, ಆಲ್ರೆಡಿ ನಮ್ಮ ಮೇಡಮ್ ಅವರು ಮಲ್ಕೊಂಡು ನಿದ್ಗಣ್ಣಲ್ಲಿದ್ದಾರೆ. ನಿದ್ದೆ ಬರ್ತಿಲ್ವಾ? ಬಸ್ಸು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಹೆವಿ, 120 ಸ್ಪೀಡಲ್ಲಿ ಹೋಗ್ತಾ ಇದ್ದೇನೆ, ಹೆವಿ ಸ್ಪೀಡಲ್ಲಿ. ನಮ್ಮ ದಾವಣಗೆರೆಯ ರೈಲ್ವೆ ಸ್ಟೇಷನ್ನು ನೋಡಿ ಎಷ್ಟು ವಿಶಾಲವಾಗಿ ಶಾಂತವಾಗಿರುತ್ತೆ ಯಾವಾಗಲೂ ನಮ್ಮ ರೈಲ್ವೆ ಸ್ಟೇಷನ್ನು. ये बैग ले लेते हो क्या? वही अच्छा है, देखो उनका बहुत अच्छा है. ಅದೃಷ್ಟವಶ ಏನಂದರೆ ನನ್ನಂಗೆ ನನ್ನ ಧರ್ಮಪತ್ನಿಗೂ ಕೂಡ ಟ್ರಾವೆಲ್ ಅಂದ್ರೇ ತುಂಬ ಇಷ್ಟ. ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಹಂಗೆ ಹೊರಟುಬಿಡ್ತಾರೆ ನನ್ನ ಜೊತೆಗೆ. ಏನ್ರಿ ನೀವು ಮುಂಚೆ ಹೀಗೆ ಟ್ರಾವೆಲ್ ಮಾಡ್ತಾಯಿದ್ರಾ ಇಲ್ವಾ? ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ನಮಗೆ ಬೇಕಾಗಿರುವಂಥ ಟ್ರೈನ್ ಟಿಕೆಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬನ್ನಿ ನಾವು ಇವಾಗ ಟ್ರೈನಲ್ಲಿ ಹೋಗ್ತಾ ಯಾವ ರೀತಿ ಕೆಲವೊಂದು ಡಿಸಿಪ್ಲಿನ್ಸ್ನ ನಾವು ಮೇಂಟೈನ್ ಮಾಡಲೇಬೇಕಾಗಿರುತ್ತೆ, ಅದನ್ನು ನಾವು ನೋಡ್ಕೋತಾ ಹೋಗೋಣ. ಎಲ್ಲದಕ್ಕಿಂತ ಮುಂಚಿತವಾಗಿ ಏನಂದರೆ ಯಾರು ಇಳಿಯಕ್ಕೆ ಬರ್ತಾ ಇರ್ತಾರೋ ಅವ್ರಿಗೆ ಫಸ್ಟ್ ಮೊದಲಿಗೆ ಜಾಗ ಕೊಟ್ಬಿಡ್ಬೇಕು ನಾವು. ಅವ್ರು ಇಳಿದ್ಮೇಲೆ ಆಮೇಲೆ ನಾವು ಹತ್ತಬೇಕು, ಅವಾಗ ಗಡ್ಬಡಿ ಇರಲ್ಲ ನಮಗೆ. ಆಮೇಲೆ ಟ್ರೈನಲ್ಲಿ ಯಾವಾಗಲೂ ನಾವು ನೈಟ್ ಟೈಮ್ ಹತ್ತುವಾಗ ಎಲ್ಲರೂ ಶಾಂತವಾಗಿ ಮಲಗಿರ್ತಾರೆ. ಆ ಟೈಮಲ್ಲಿ ಜಾಸ್ತಿ ಸೌಂಡ್ ಮಾಡ್ದೇನೆ ನಿಧಾನವಾಗಿ ನಮ್ಮ ಲಗೇಜ್ಗಳನ್ನ ತೊಗೊಂಡು ನಾವು ನಿಧಾನವಾಗಿ ಹೋಗಬೇಕು. ಯಾಕಂದರೆ ಕೆಲವರೆಲ್ಲ ಪೇಷಂಟ್ಸ್ಗಳಿರ್ತಾರೆ. ಸೊ ಅವ್ರಿಗೆ ಕೆಲವರಿಗೆ ನಿದ್ದೆ ಆಗಿರಲ್ಲ. ಮನುಷ್ಯನಿಗೆ ನಿದ್ದೆ ಆಗಿರಲಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ಎಷ್ಟು ಇರಿಟೇಟಬಲ್ ಅಂತ. ಸೊ ನಾವು ನಮ್ಮ ಬೆಡ್ನ ಪೂರ್ತಿ ಕವರ್ ಮಾಡ್ಕೊಳ್ಳೋ ಟೈಮಲ್ಲೂ ಅಷ್ಟೇ ಸೌಂಡು ಫಟಾಫಟ ಅಂತ ಸೌಂಡ್ ಮಾಡ್ತಾ ಇರಬಾರ್ದು. ಶಾಂತವಾಗಿ ನಮ್ಮ ಕೆಲಸ ಏನಿದೆ ಅದನ್ನು ನೀಟಾಗಿ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೋತಾ ಇರಬೇಕು. ಇಳಿಯುವಾಗ ಹತ್ತುವಾಗ ಜನರು ತುಂಬಾ ಡಿಸ್ಟರ್ಬ್ ಮಾಡ್ತಾರೆ, ಲೈಟ್ ಆನ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಹೋಗ್ತಾರೆ. ಸೊ ಕೆಲವ್ರಿಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ನೀವು ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಈ ಥರದನ್ನು ಡಿಸಿಪ್ಲಿನ್ನ ಫಾಲೋ ಮಾಡ್ಕೊಳ್ಳಿ. ನಾವು ಬೆಳಿಗ್ಗೆ ಆರಾಮಾಗಿ ಇಳ್ಕೊಂಡ್ವಿ. ಇವಾಗ ನೋಡಿ ಎಷ್ಟು ವಿಶಾಲವಾಗಿ ಶಾಂತವಾಗಿದೆ ಈ ರೈಲ್ವೆ ಸ್ಟೇಷನ್ನು. ಇದರಲ್ಲಿ ಗಾರ್ಡನಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಈ ರೈಲ್ವೆ ಸ್ಟೇಷನ್ನ ನೋಡಿ.